ಸೊ ಗೈಸ್, ಒಂದು ಇನ್ಸ್ಟಾಗ್ರಾಮ್ ಸ್ಕ್ಯಾಮ್ ಆಗಿದೆ ನನ್ನ ಜೊತೆಗೆ. ಎವ್ರಿ ಟೈಮ್ ಜನರಲಿ ಸ್ಕ್ರೋಲ್ ಮಾಡೋ ಥರನೇ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ನಡುವೆ ನಾನು ಈ ಹೆಲ್ದಿ ಫುಡ್ ಪೋಸ್ಟ್ ಎಲ್ಲ ಹಾಕೋದ್ರಿಂದ ನನ್ನ ಆಲ್ಗೋರಿದಮು ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ನನಗೆ ಇದೇ ಥರ ತುಂಬ ಏನೇನೋ ರೀಲ್ಸ್ ಎಲ್ಲ ಬರ್ತಾಯಿತ್ತು ಹೆಲ್ದಿ ಫುಡ್ ಆಪ್ಷನ್ಸ್ ಅಂತ. ಅದಲ್ಲಿ ಇನ್ಫ್ಯಾಕ್ಟ್ ಐ ಆಲ್ಸೋ ಗಾಟ್ ಫ್ಯೂ ರೆಕಮೆಂಡೇಷನ್ಸ್, ಯಾರ ಹತ್ರ ನಾವು ಹೆಲ್ದಿ ಫುಡ್ನ ಆರ್ಡರ್ ಮಾಡ್ಬೋದು ಆಚೆಯಿಂದ ಅಂತ. ಆ್ಯಂಡ್ ಕೆಲವು ರೆಸಿಪೀಸ್ ಎಲ್ಲ ಆಯಿತು. ಆ್ಯಂಡ್ ದಯವಿಟ್ಟು ನೀವು ಇನ್ಸ್ಟಾಗ್ರಾಮ್ ರೆಸಿಪಿಗಳನ್ನ ಟ್ರೈ ಮಾಡೋಕ್ಕಿಂತ ಮುಂಚೆ ಬಿ ವೆರಿ ವೆರಿ ಕೇರ್ಫುಲ್. ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಅಥವಾ ಮಾಡೋ ವಿಧಾನ ಆಗಿರ್ಬೋದು ಅದನ್ನು ತುಂಬ ಯೋಚನೆ ಮಾಡಿ ಕರೆಕ್ಟಾಗಿ ಒಂದು ರಿಸರ್ಚ್ ಮಾಡಿ. ಇಲ್ಲಾಂದರೆ ನಿಮ್ಮ ಕಥೆನೋ ನನ್ನ ಕತೆ ಥರನೇ ಆಗುತ್ತೆ ಫ್ರೆಂಡ್ಸ್. ಯಾರೋ ಒಬ್ರು ಆಲೂ ಟಿಕ್ಕಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ವಿತೌಟ್ ಆಯಿಲ್ ಟ್ರೈ ಮಾಡಿ ಹೆಲ್ದಿಯಾಗಿರುತ್ತೆ ಅಂದ್ರು. ಆದ್ರೆ ಈ ಆಲೂ ಟಿಕ್ಕಿ ಮೂತಿ ನನ್ ಮೂತಿ ಥರಾನೇ ಆಗಿದೆ. ಏನಾಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. 45 ಮಿನಿಟ್ಸ್ ಇಂದ ಗ್ಯಾಸ್ ವೇಸ್ಟು, ಆಲೂಗಡ್ಡೆ ವೇಸ್ಟು, ತರಕಾರಿ ವೇಸ್ಟು, ನನ್ನ ಲೈಫ್ ವೇಸ್ಟು, ನನ್ನ ಗಂಡನ ಟೈಮ್ ವೇಸ್ಟು, ಎಲ್ಲ ವೇಸ್ಟು. ಆದ್ರೆ ಆಲೂ ಟಿಕ್ಕಿ ಮಾತ್ರ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಹಿಂಗಂದ್ರೆ ಈ ಕಡೆನೂ ಕುಕ್ ಆಗಿಲ್ಲ, ಆ ಕಡೆನೂ ಕುಕ್ ಆಗಿಲ್ಲ. ಇದಂತೂ ಯಾರ್ದಾರು ತಲೆ ಮೇಲೆ ತೆಗೆದು ಹೊಡೆದ್ರೆ 100% ಗ್ಯಾರಂಟಿ ಕೋಮಾಗಿ ಹೋಗ್ಬಿಡ್ತಾರೆ, ಹಂಗಿದೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನೀವು ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ರೆಸಿಪಿನ ಟ್ರೈ ಮಾಡೋಕ್ಕೆ ಹೋಗಿ ನಿಮ್ಮ ಟಿಕ್ಕಿನೂ ನಿಮ್ಮ ತಿಹಾರ ಆಗಿದ್ರೆ ಇಟ್ಸ್ ಪ್ಯೂರ್ಲಿ ಯುವರ್ ಫಾಲ್ಟ್.